ಅದು ಗೊಡ್ಡೆ ಮೀನ ಕರೆ, ಅದು ಗೊಡ್ಡೆ ಮೀನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂಥವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ ಮೆದುಳಿಗೆ, ನಾಲಿಗೆಗೆ ಕನೆಕ್ಷನೇ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದ್ರಕೊಂತ ನಡೆದಿತ್ತು ಉಚ್ಚರಾಯ ಹೋದ್ರದಂಗೆ. ಈಗ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಅಂದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ್ರದ್ದು. ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. हिंदू मेवाड़ अंत, हिंदू का सर्वनाश करने आया ये बच्चा. फिरौन के घर में कौन पैदा हुआ? हिंदू के घर में कौन पैदा हुआ? ಗೊಡ್ಡೆಮ್ಮಿ. अल्ले फिरौन घर में मूसा पैदा हुआ, बसवाना के घर में गोड्डेम्मी पैदा हुआ. ये गोड्डेम्मी है ना, इसका आ गया टाइम, वक्त आ गया वक्त. वो बोलते हैं ना लोग, जब वक्त आता है, मौत का वक्त आता है, वो गांव के तरफ भाग के आता है. भी गिदर का भी गिदर का मौत आता है अंत बंद बिಟ್ಟದ್ದು. ಅದಕ್ಕೆ ಅದು ಏನು ಬಗಳಿದ್ರು ನಾವು ಕೇಳೋದು, ಅದಕ್ಕೆ ಅಪಾಲಜಿ ಕೇಳಬೇಡ್ರಿ, ಕ್ಷಮೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ಟೈಮ್ ಬಂದ್ಬಿಟ್ಟೈತಿ. ನಮಗೆ ನ್ಯಾಯ ಬೇಕು. ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು. ಅದಕ್ಕೆ ಗೊತ್ತಿಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ? ಇದು ಬಾಳಾ ಸಾಹೇಬ್ ಠಾಕ್ರೆ ಬಗ್ಗೆ ಮಾತಾಡತ್, ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡತ್. ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ರು. ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯ ನನ್ನ ಮಗ ಇವ, ಅಯೋಗ್ಯವ ಮಾತೆತ್ತಿರು ಮಗ ಮಗ. ನೀನ್ ಯಾರ ಮಗನು? ಮಾತೆತ್ತಿರಿ ಏನ್ರಿ ಮಾತು? ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ. 12ನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು, ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ, ಇವತ್ತು ಎಲ್ಲ ಧರ್ಮವನ್ನ ಸಹಿಷ್ಣುತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು. ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು. ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ. ತನಗೇನು ಬಾಯಿಗೆ ಬರ್ತದ್ರೆ ಬೊಗಳ್ಬಿಡುದು. ಎಷ್ಟು ದಿವಸ ಬೊಗಳ್ತೀಯಪ್ಪ? 2 ದಿವಸ ಬೊಗಳ್ತಿ ಗೊಡ್ಡೆಮ್ಮಿ. ನಿನ್ನ ಟೈಮ್ ಬಂದೈತಿ. ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನ್ನದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ
ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸನಗೌಡ, ನಿನ್ನ ಅಂತಿಮ ಕಾಲ ಬಂದಿದೆ. ಇವ್ರು ಹೇಳ್ತಾನ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ. ಇವ ಇಲ್ಲೇನು ಬಿಟ್ಟಿ ಬಿದ್ದತಾನೆ ಕಾಂಗ್ರೆಸ್ ಪಕ್ಷ. ನಿನ್ಯಾವನು ಮಗ ಬಾ ಅಂದವ ನಮ್ಮ ಪಾರ್ಟಿಗೆ. JDS ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ವೇಷ ಹಾಕೊಂಡು ಕಡಿಗ ಹಿಡಿದಿಲ್ಲ ಆ ಮಗನ ನೀನೆ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಇವ ಹೇಳಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಣ ಸತ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ. ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ ಅನ್ನೋ ಮಾತನ್ನು ಹೇಳ್ತೀನಿ. ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯ. ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ. ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥವ್ರಪ್ಪ. ನಿನ್ನಂಗ ಗೊಳ್ಳ ಹಿಂದುತ್ವ, ಮಾತೆತ್ತರಿ ಹಿಂದುತ್ವ ಎಲ್ಲೈತಪ್ಪ? ಮುಸ ನೀನು ಅಲ್ಲೇ ಹುಟ್ಟಿಬಿಟ್ಟು ಅದನ್ನ ಮುಸಾಕ ಹಿಂದುತ್ವ. ಅದಕ್ಕೆ ನಿನಗೆ ಒಂದು ಹೊರಗೆ ಹಾಕ್ಯಾರ. ಈಗ ಇನ್ನೂ ನಾಚಿಕಿಲ್ಲ ನಿನಗೆ. ಮತ್ತೆ ಒಂದು ಹಿಂದುತ್ವದ್ದು ಇನ್ನು ಕಟ್ತಾರಂತೀವ, ಬದ್ನಿಕಾಯಿ ಕಟ್ಟ ನಿಂದರು ನನ್ನ ಮಗನ ನೋಡ್ತೀವಿ. ನೀನು ಯಾವ ಪಾರ್ಟಿ ಇದ್ರೆ ಗೆದ್ದಿಯಲ್ಲ ಅವ್ರು ಹೊರಗೆ ಹಾಕ್ಯಾರಲ್ಲಪ್ಪ. ರಾಜೀನಾಮೆ ಕೊಡು, ಇವಾಗ ರಾಜೀನಾಮೆ ಕೊಡ್ಸೋಣ. ಅಪಾಲಜಿ ಕೇಳೋದು, ಕ್ಷಮೆ ಕೇಳಂತ ಹೇಳೋದು ನಾವು ಅಂತ. ನೀನು ತಾಕತ್ತು ದಮ್ಮು ಇದ್ರೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ತೋರಿಸ್ತೀವಿ. ನಾವು ನಮ್ಮ ಹಮೀದು ಮುಸ್ಲಿಂ ಸಾಹೇಬರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರೆ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ, ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ.